टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜಧಾನಿಯಲ್ಲಿ ರಾತ್ರಿಯ ಮಳೆಗೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಧಾರಾಕಾರವಾದಂತಹ ಮಳೆ ಸುರಿದಿದೆ. ಆಡುಗೋಡಿಯಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು, ಮನೆ ಒಳಗಡೆ ಇದ್ದಂತಹ ಸಾಮಗ್ರಿಗಳೆಲ್ಲವೂ ನೀರು ಪಾಲಾಗುತ್ತಿದೆ. ಮನೆಯಿಂದ ನೀರು ಹೊರ ಹಾಕೋದಕ್ಕೆ ನಿವಾಸಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಇದು ಆಡುಗೋಡಿಯ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ಆಡುಗೋಡಿಯ ಮನೆಯೊಂದರಲ್ಲಿ ಕಂಪ್ಲೀಟ್ ಆಗಿ ಮನೆ ಒಳಭಾಗಕ್ಕೆ ನೀರು ಆವರಿಸಿಕೊಂಡಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಆಟಿಕೆಗಳಂತೆ ತೇಲ್ತಾ ಇದೆ. ಎಲ್ಲೋ ಒಂದು ಆಟದ ವಸ್ತುಗಳ ಬಿಸಾಕ್ದಾಗ ಯಾವ ರೀತಿ ಭಾಸವಾಗುತ್ತೋ ಅದೇ ರೀತಿಯಲ್ಲಿ ಕಾಣ್ತಾ ಇದೆ. ಮನೆಯಲ್ಲಿದ್ದಂತಹ ದಿನಸಿ ಸಾಮಗ್ರಿಗಳು, ಫ್ರಿಡ್ಜ್, ಜೊತೆಗೆ ಟಿವಿ, ಸೋಫಾ ಎಲ್ಲ ಕೂಡ ನೀರಿನಲ್ಲಿ ತೇಲ್ತಾ ಇದೆ. ಅಡುಗೆ ಮನೆಯ ಒಳಭಾಗಕ್ಕೂ ಕೂಡ ಕಂಪ್ಲೀಟ್ ಆಗಿ ಚರಂಡಿ ನೀರು ಬೇರೆ ನುಗ್ಗಿರೋದ್ರಿಂದಾಗಿ ಆಹಾರ ಪದಾರ್ಥಗಳೆಲ್ಲವೂ ಕೂಡ ನೀರಿಗೆ ಆಪೋಷಣ ಪಡ್ಕೊಂಡಿದೆ. ಲಕ್ಕಸಂದ್ರದ ದೃಶ್ಯಗಳನ್ನ ಒಂದು ಭಾಗದಲ್ಲಿ ನೋಡ್ತಾ ಇದ್ರಿ. ಪುಟ್ಟ ಮಕ್ಕಳುಗಳು ಕೂಡ ಚೀರಾಡ್ತಾ ಇದ್ದಾರೆ. ಯಾಕಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗತ್ತಂತಹ ಪರಿಸ್ಥಿತಿ. ಪಾಪ ನಿದ್ದೆಯಲ್ಲಿದ್ದಂತಹ ಮಕ್ಕಳುಗಳೆಲ್ಲ ರಾತ್ರಿ ಪೂರ್ತಿ ಜಾಗರಣೆ ಮಾಡಿಕೊಂಡು ಈ ಮಳೆ ನೀರನ್ನ ಹೇಗಪ್ಪ ಹೊರಗಡೆ ಹಾಕೋದು ಅನ್ನುವಂಥ ಆತಂಕದಲ್ಲಿದ್ದಾರೆ. ಇನ್ನು ಮಳೆ ನೀರು ಏಕಾಏಕಿ ನುಗ್ಗಿರೋದ್ರಿಂದಾಗಿ ಅದರಲ್ಲಿ ಏನಾದರೂ ಜಲಚರಗಳೇನಾದರೂ ಬಂದು ಬಿಟ್ರೆ, ಹಾವು ಅಥವಾ ಏನಾದರೂ ವಿಷಕಾರಿ ವಿಷಜಂತುಗಳೇನಾದರೂ ಬಂದು ಮಕ್ಕಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಅಂತ ರಾತ್ರಿ ಪೂರ್ತಿ ಕಣ್ಣಿಗೆಣ್ಣೆ ಬಿಟ್ಕೊಂಡು ಅಲ್ಲಿನ ಮನೆ ಮಾಲೀಕರು ಮನೆ ಒಳಭಾಗದಲ್ಲಿ ಹೋಗಂತ ನೀರನ್ನು ಹೊರಹಾಕುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಷ್ಟ ಸಾಧ್ಯ. ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಒಳಭಾಗಕ್ಕೆ ನೀರು ನಿಂತಿರೋದ್ರಿಂದಾಗಿ, ಜೊತೆಗೆ ಚರಂಡಿ ನೀರು, ಡ್ರೈನೇಜ್ ನೀರೆಲ್ಲ ಒಟ್ಟಿಗೆ ಸೇರ್ಕೊಂಡಲ್ಲಿ ಮನೆ ಒಳಭಾಗಕ್ಕೆ ಬಂದಿರೋದ್ರಿಂದಾಗಿ ಗಬ್ಬು ನಾರ್ತಾ ಇದೆ. ಆ ನೀರನ್ನು ಹೆಂಗಪ್ಪ ಹೊರಗಡೆ ಹಾಕೋದು ಅಂತ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ದಾರೆ. ನೀರು ಹೊರಗಡೆ ಎಷ್ಟು ಹಾಕ್ತಾ ಇದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಯಥೇಚ್ಛವಾದಂಥ ನೀರು ಒಳಭಾಗಕ್ಕೆ ಹರಿವು ಕೂಡ ಜೋರಾಗಿದೆ. ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಮಳೆ ಆಗಿರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಈ ರೀತಿ ಅವಾಂತರಗಳ ಸೃಷ್ಟಿಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕೇವಲ 2 ದಿನದ ಮಳೆ ಅಲ್ಲ ಇದು, ಇನ್ನು 5 ದಿನ ಭಾರಿ ಮಳೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಮಳೆ ಮುನ್ಸೂಚನೆಯನ್ನ ಈಗ ನೀಡುವುದರಿಂದಾಗಿ ಬೆಂಗಳೂರಿಗರು ಎಚ್ಚೆತ್ತುಕೊಳ್ಬೇಕು. ಬೆಂಗಳೂರಿನ 8 ವಲಯದಲ್ಲೂ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದ್ದು. ಪ್ರಮುಖವಾಗಿ ಎಲ್ಲೆಲ್ಲಿ ಅಂದರೆ ದಾಸರಹಳ್ಳಿ, ಮಹದೇವಪುರ, RR ನಗರ, ಬೊಮ್ಮನಹಳ್ಳಿ, ಪೂರ್ವ ಪಶ್ಚಿಮ ವಲಯದಲ್ಲಿ ಮಳೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಮನೆಯಿಂದ ಹೊರಗಡೆ ಹೋಗಬೇಕು, ಏನಾದರೂ ಕೆಲಸ ಕಾರ್ಯಗಳೇನಾದರೂ ಇದೆ ಅಂದರೆ ತಕ್ಷಣವೇ ಮುಂದೂಡ್ಕೊಳ್ಳಿ. ಅಥವಾ ಶಿಫ್ಟ್ಗಳೇನಾದರೂ ನೀವು ಲೇಟಾಗಿ ಏನಾದರೂ ಮನೆಗೆ ಹೋಗ್ತೀರಿ ಅಂದರೆ ಕೊಂಚ ಕಷ್ಟ ಸಾಧ್ಯ. ಯಾಕಂದರೆ ಈ ಮಳೆ ಹೊಡೆತ ಯಾವ ಮಟ್ಟಕ್ಕಿದೆ ಅಂದರೆ ಇನ್ನು 5 ದಿನ ಮಳೆ ಆಗಿದೆ. ಕೇವಲ 2 ದಿನದ ಮಳೆಗೆ ಈ ರೀತಿ ಪರಿಸ್ಥಿತಿ ಆಗಿದೆ ಅಂದರೆ ಇನ್ನು 5 ದಿನದ ಮಳೆಗೆ ಏನೆಲ್ಲ ಅವಾಂತರಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಉತ್ತಮ. ರೈನ್ ಕೋಟನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿರ್ಬೋದು, ವಾಹನಗಳನ್ನು ಸೇಫ್ ಆಗಿರುವಂತಹ ಜಾಗದಲ್ಲಿ ಪಾರ್ಕಿಂಗ್ ಮಾಡುವಂಥದ್ದಾಗಿರ್ಬೋದು. ಹೆಚ್ಚಾಗಿ ಕ್ಯಾಬ್ಗಳನ್ನು ಯೂಸ್ ಮಾಡಿದ್ರೆ ಬೆಟರ್. ಯಾಕೆಂದರೆ 2 ವೀಲರ್ ಹೋಗೋದು ಅಷ್ಟು ಸೇಫ್ ಅಲ್ಲ. ಯಾಕೆಂದರೆ ಎಲ್ಲಿ ಹಳ್ಳ ಕೊಳ್ಳಗಳಿರುತ್ತೋ, ಎಲ್ಲಿ ಡ್ರೈನೇಜ್ ಇರುತ್ತೋ ಯಾವುದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ. ರಸ್ತೆ ತುಂಬೆಲ್ಲ ನೀರು ತುಂಬಿರೋದ್ರಿಂದಾಗಿ ಒಂದು ರೀತಿ ಆತಂಕ ಅಂತಲೇ ಹೇಳ್ಬೋದು. ಇನ್ನು ಕತ್ಲಾಗೋಕ್ಕೂ ಮುಂಚೆ ಬೇಗ ಮನೆಗೆ ಸೇರಿಕೊಂಡ್ರೆ ಉತ್ತಮ. ಈ ಸಂದರ್ಭದಲ್ಲಿ ಅವಘಡಗಳ ಆಗೋದನ್ನ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಬಾರಿ. ಈ